ಕೆಂಡ ಸೇವೆಯನ್ನು ಸಮರ್ಪಣೆ ಮಾಡಿಕೊಂಡು ಆಡಳಿತ ಸಮಿತಿ ಪರವಾದ ವಿನಮ್ರವಾದ ವಿನಂತಿ ಮತ್ತೊಂದಲ್ಲ. ದಯವಿಟ್ಟು ಅಮ್ಮಸರ ಪಂಡೆ ಸರತಿದ ಸಾಗರದ್ದು ನಿಕಲ್ನ ಕ್ರಮ ಸಂಖ್ಯೆದ ಪ್ರಕಾರ ನಿಕಲ್ನ ಸೇವೆಯನ್ನು ಸಂದೈತ ಮತ್ತು ಅವಕಾಶವುಂಡು. ಕೆಂಡ ಸೇವಾರ್ಥಿಗಳಲ್ಲಿ ವಿಜ್ಞಾಪನೆ. ತಾವು ಅದೆಷ್ಟೋ ದಿವಸಗಳ ಪರ್ಯಂತ ವ್ರತಾಚರಣೆಗಳನ್ನು ಆಚರಿಸಿ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಪಂಜುರ್ಲಿ ದೇವರ ಸಾನ್ನಿಧ್ಯದಲ್ಲಿ ಸಲ್ಲಿಸುವಂತ ಈ ಒಂದು ಹರಕೆಯ ರೂಪಗೊಳ್ಳಲಿದೆ. ತಾವುಗಳು ಕೈಗೊಂಡಂತಹ ಹರಕೆಯ ರೂಪದ ಸೇವೆಯ ಫಲವಾಗಿ ತಮ್ಮ ಸೇವೆಯನ್ನು ತಮಗಾಗಿ ನೀಡಿರುವಂತಹ ಕ್ರಮ ಸಂಖ್ಯೆಯ ಪ್ರಕಾರ ತಮ್ಮ ಸೇವೆಯ ಸಲ್ಲಿಕೆಗೆ ಅವಕಾಶ ಇದೆ. ದಯವಿಟ್ಟು ಅವಸರ ಮಾಡದೆ ಭಕ್ತಿಪೂರ್ವಕವಾಗಿ ಶಾಂತಿಯುತವಾಗಿ ಸರತಿಯ ಸಾಲಿನಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿ ನಾವು ವಿನಂತಿಸಿಕೊಂಡಿದ್ದೇವೆ. ಸ್ತ್ರೀಯರು ತಮ್ಮ ಬೆಲೆ ಬಾಳುವ ಸೀರೆಗಳ ಬಗ್ಗೆ, ಚಿನ್ನಾಭರಣಗಳ ಬಗ್ಗೆ, ಪುಟ್ಟ ಮಕ್ಕಳ ಬಗ್ಗೆ ಅತ್ಯಂತ ಜಾಗೃತಿ ವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ತಮ್ಮ ಸೇವೆಯನ್ನು ಸಲ್ಲಿಸಿದ ನಂತರ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವಸ್ಥಾನದ ಒಳಾಂಗಣಕ್ಕೆ ಹೋಗಿ ಶ್ರೀದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ತದನಂತರ ಅನ್ನಪೂರ್ಣೇಶ್ವರಿಯ ಅನ್ನಛತ್ರದಲ್ಲಿ ತಮಗಾಗಿ ವ್ಯವಸ್ಥೆಗೊಳಿಸಿದಂತಹ ಅನ್ನ ಸಂತರ್ಪಣೆಯ ಪ್ರಸಾದವನ್ನು ಪ್ರತಿಯೊಬ್ಬ ಕೆಂಡ ಸೇವಾರ್ಥಿಗಳು ಕೂಡ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕೆಂಡ ಸೇವಾರ್ಥಿಗಳು ನಿಕಲ್ನ ಸೇವೆಯನ್ನು ಸಂದೈತ ಮತ್ತೆ ನಡಬೊಕ್ಕ ಶ್ರೀದೇವಿಯರ ಪ್ರಸಾದ ಸ್ವೀಕಾರ ಮಾಡ್ತದ್ದು ದೇವಸ್ಥಾನದ ಉಲ್ಲಾಯಿಸಬಹುದು. ಅವಿಡ್ದು ಬುಕ್ಕ ಪ್ರಾರ್ಥನೆ ಮಾಡ್ತದ್ದು ಅವಿಡ್ದು ಬುಕ್ಕ ಅನ್ನಪೂರ್ಣೇಶ್ವರ ಛತ್ರಕ್ಕೆ ಹೋದು ನಿಕಲಿಗೂ ಆಡಳಿತ ಸಮಿತಿ ಮತ್ತು ನೆಚ್ಚಿನ ಅನ್ನ ಸಂತರ್ಪಣೆದ ಅನ್ನ ಪ್ರಸಾದವನ್ನು ಪ್ರತಿಯೊಂದಿಲ್ಲ ಗೊತ್ತು ನೋಡಿಕೊಂಡು ವಿನಂತಿ ಮಾಡ್ತಂದಿಲ್ಲ. ಅವೇತು ದಿನೋದಿಂಚಿ ನಿಕಲು ವ್ರತಾಚರಣೆ ಮಾಡ್ತದ್ದು ನಿಕಲ್ನ ಅಭಿಷ್ಟ ಸಿದ್ಧಿಗಾಗಿ, ರೋಗ ರುಜಿನದ ನಿವಾರಣೆಗಾಗಿ, ಕಷ್ಟ ಕಾರ್ಪಣ್ಯದ ಪರಿಹಾರಗಾದ, ಸಂತಾನ ಅಭಿವೃದ್ಧಿಗಾದ, ಮಾಂಗಲ್ಯ ಭಾಗ್ಯಗಾದ ಅಂಚನೆ ಅಭಿಷ್ಟ ಸಿದ್ಧಿಗಾದ ನಿಕಲ್ ಪರಕೆಯನ್ನು ಬಂಡದು ಈ ಒಂದು ಪುಣ್ಯ ದಿನದಲ್ಲಿ ಸಂದೈತ ಮೊದಲದ ಅನಾದಿ ಕಾಲದಿಂದಲೂ ನಮ್ಮ ಪೂರ್ವಿಕರ ಕಾಲದಿಂದಲೂ ನಡೆದು ಬಂದಂತ ಪವಿತ್ರವಾದ ಕೆಂಡ ಸೇವೆ, ತಾಯಿ ದುರ್ಗಾ ಪರಮೇಶ್ವರಿಯಾಗಿ ಪವಿತ್ರವಾದ ಕೆಂಡ ಸೇವೆ, ಅದೇ ರೀತಿ ಪಂಜುರ್ಲಿ ದೇವರಿಗೆ ಸಿರಿಸಿರಿಯಾದ ಅಣಿ ಸೇವೆ ಸಂಪನ್ನಗೊಳ್ಳಲಿಕ್ಕಿದೆ. ಕೆಂಡ ಸೇವೆ ಮುಗಿದ ಬಳಿಕ ಪವಿತ್ರವಾದ ಪಂಜುರ್ಲಿ ದೇವರ ಪಂಜುರ್ಲಿ ಕೋಲ, ಅದುವೇ ಸಿರಿಸಿಂಗಾರದ ಅಣಿ ಸೇವೆ. ಈ ಕಾರ್ಯಕ್ರಮಕ್ಕೂ ಕೂಡ ಭಗವದ್ಭಕ್ತರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಪಂಜುರ್ಲಿ ಕೋಲವನ್ನು ವೀಕ್ಷಿಸಬೇಕಾಗಿ ವಿನಂತಿ. ಕೆಂಡ ಸೇವೆಯ ಹರಕೆಯನ್ನು ಹೊತ್ತಂತ ಸದ್ಭಕ್ತರೆಲ್ಲರೂ ಸರತಿಯ ಸಾಲಿನಲ್ಲಿ ಬಂದು ಕ್ರಮ ಸಂಖ್ಯೆಯ ಪ್ರಕಾರವೇ ತಮ್ಮ ಸೇವೆಯನ್ನು ತಮ್ಮ ಅಭೀಷ್ಟ ಸಿದ್ಧಿಗಾಗಿ ಸಲ್ಲಿಸುವಂತ ಹರಕೆಯ ರೂಪದ ಸೇವೆಯನ್ನು ಸಲ್ಲಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ತಮ್ಮ ಸೇವೆಯನ್ನು ಸಲ್ಲಿಸಿದ ಬಳಿಕ ಶ್ರೀದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ದೇವಸ್ಥಾನದ ಒಳಾಂಗಣಕ್ಕೆ ಆಗಮಿಸಿ ಶ್ರೀದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ತದನಂತರ ಅನ್ನಪೂರ್ಣೇಶ್ವರಿಯ ಅನ್ನಛತ್ರಕ್ಕೆ ಹೋಗಿ ಅನ್ನ ಪ್ರಸಾದವನ್ನು ಪ್ರತಿಯೊಬ್ಬರು ಕೂಡ ಸ್ವೀಕರಿಸಬೇಕಾಗಿ ವಿನಂತಿ.
ಚಿಕ್ಕ ಮಕ್ಕಳ ಬಗ್ಗೆ ಹಾಗೂ ತಮ್ಮ ತಮ್ಮ ಬೆಲೆ ಬಾಳುವ ಸೀರೆಗಳ ಬಗ್ಗೆ ಚಿನ್ನಾಭರಣಗಳ ಬಗ್ಗೆ ಅತ್ಯಂತ ಜಾಗರೂಕತೆಯಿಂದ ಇದ್ದು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಕೆಂಡ ಜಾತ್ರಾ ಮಹೋತ್ಸವ ನಡೆಯುವಂಥ ಜಾಗದಲ್ಲಿ ಜನಸಂದಣಿ ಹೆಚ್ಚಾಗಿರುವಂಥ ಸಮಯದಲ್ಲಿ ಕಳ್ಳನಾಕರ ಭೀತಿ ಇರುವುದರಿಂದ ಭಗವದ್ಭಕ್ತರೆಲ್ಲರೂ ಜಾಗರೂಕತೆಯಿಂದ ತಮ್ಮ ತಮ್ಮ ಬೆಲೆ ಬಾಳುವ ಚಿನ್ನಾಭರಣ, ಹಣದ ಪರ್ಸ್ ಹಾಗೂ ಮೊಬೈಲ್ ಇನ್ನಿತರ ಬೆಲೆ ಬಾಳುವ ಸಾಮಗ್ರಿಗಳ ಬಗ್ಗೆ ಜಾಗರೂಕರಿಂದ ಇದ್ದಿರಬೇಕಾಗಿ ವಿನಂತಿ. ಯಾವುದೇ ಒಂದು ಕಳ್ಳತನ ನಡೆದಲ್ಲಿ ಕೂಡಲೇ ನಮ್ಮ ಆರಕ್ಷಕ ಠಾಣೆಯ ಪೊಲೀಸ್ ಸಿಬ್ಬಂದಿಗಳ ಗಮನಕ್ಕೆ ಅಥವಾ ನಮ್ಮ ಕಾರ್ಯಕರ್ತರ ಗಮನಕ್ಕೆ ತಂದು ತಮ್ಮ ತಮ್ಮ ವಿಚಾರಣೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಯಾವುದೇ ಒಂದು ಕಳ್ಳತನಕ್ಕೆ ಅನುವು ಮಾಡಿಕೊಡದೆ ಜಾಗರೂಕತೆಯಿಂದ ತಮ್ಮ ತಮ್ಮ ಚಿನ್ನಾಭರಣ ಹಾಗೂ ಹಣದ ಪರ್ಸ್ಗಳನ್ನು ಜಾಗರೂಕತೆಯಿಂದ ಇರಬೇಕಾಗಿ ತಮ್ಮಲ್ಲಿ ವಿನಂತಿ. ಕೆಂಡ ಸೇವೆಯು ಶಾಂತವಾಗಿ ಭಕ್ತಿಪೂರ್ವಕವಾಗಿ ನೆರವೇರ್ತಾ ಇದೆ. ಭಗವದ್ಭಕ್ತರು ಅದೆಷ್ಟೋ ದಿವಸಗಳ ಪರ್ಯಂತ ವ್ರತ ಆಚರಣೆಯನ್ನು ಮಾಡಿ ತಮ್ಮ ತಮ್ಮ ಅಭೀಷ್ಟ ಸಿದ್ಧಿಗಾಗಿ, ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ, ರೋಗ ರುಜಿನಗಳ ಪರಿಹಾರಕ್ಕಾಗಿ, ಮಾಂಗಲ್ಯ ಸಿದ್ಧಿಗಾಗಿ, ಸಂತಾನ ಪ್ರಾಪ್ತಿಗಾಗಿ ಹಾಗೂ ತಮ್ಮ ತಮ್ಮ ಅಭೀಷ್ಟ ಸಿದ್ಧಿಗಾಗಿ ತಾವು ಸಲ್ಲಿಸುವಂತ ಈ ಒಂದು ಪವಿತ್ರ ಸೇವೆಯು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಇಂದು ಸಂಪನ್ನಗೊಳ್ಳಲಿದೆ. ನಿಮ್ಮೆಲ್ಲ ಸೇವೆಗಳು ಈಡೇರಲಿ, ನಿಮ್ಮೆಲ್ಲ ಹರಕೆಯು ಇಂದು ತೀರಲಿ. ನಿಮಗೆಲ್ಲರಿಗೂ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಮಂಜುನಾಥ ದೇವರು ಸದಾ ಆಯುರಾರೋಗ್ಯ ಭಾಗ್ಯ ಸಂಪತ್ತು ಸುಖ ಸಮೃದ್ಧಿಯನ್ನು ಕರುಣಿಸಲಿ ಅಂತ ನಾವು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿಯ ಪರವಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಸೇವೆಯನ್ನು ಸಲ್ಲಿಸುವಂಚಿನ ಭಗವದ್ಭಕ್ತರಿಗೆ ಸಮಿತಿಯ ಪರವಾಗಿ ಪವಿತ್ರವಾದ ಕೆಂಡ ಸೇವೆದ ರಸೀದಿ ಪಂದ್ಯತ್ತಿನ ಪಟ್ಟಾಭಿನ ದಯವಿಟ್ಟು ಸೇವಾ ಗೌಡರಿಗೆ ಹೋದು ಸರಿಯಾದ ರಸೀದಿ ಮಟ್ಟಿಗೆ ನಿಕಲ ಸೇವೆಯನ್ನು ಸಲ್ಲಿಸೋದಕ್ಕೆ ವಿನಂತಿ ಮಾಡುವುದಿಲ್ಲ. ಸೇವಾರ್ಥಿಗಳಿಗೆ ಪಿಂಗಾರದ ಹೂಗೋಡಾದ ದೇವಸ್ಥಾನದ ಅನ್ನಕಾಯಿ ಅನ್ನ ಹಿಡ್ಕೊಂಡು ಪಿಂಗಾರದ ಹೂವನ್ನು ಜೊತೆಕೊಂಡು ವಿನಂತಿ ಮಾಡುವುದಿಲ್ಲ. ಪ್ರತಿಯೊಂದು ಭಕ್ತಾದಿಗಳೆಲ್ಲ ತುಲಾಭಾರ ಸೇವಾರ್ಥಿನಿಗೂ ತುಲಾಭಾರ ಸಾಮಗ್ರಿ ಓಡಾಡ ಸರಿಯಾದ ಮೊತ್ತವನ್ನು ಭಾವಿಸಿದ ಸೇವಾ ಕೌಂಟರ್ ರಸೀದಿ ಮತ್ತು ಸೇವಾ ಸಾಮಗ್ರಿಯನ್ನು ಜೊತೆಕೊಂಡು ವಿನಂತಿ ಮಾಡುವುದಿಲ್ಲ. ಹೋಗಿ ಶ್ರೀದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ತದನಂತರ ಅನ್ನಪೂರ್ಣೇಶ್ವರಿಯ ಅನ್ನ ಛತ್ರದಲ್ಲಿ ತಮಗಾಗಿ ವ್ಯವಸ್ಥೆ ಮಾಡಿರುವಂತಹ ಅನ್ನ ಪ್ರಸಾದವನ್ನು ಪ್ರತಿಯೊಬ್ಬರೂ ಕೂಡ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ವಿನಂತಿ ಮಾಡ್ಕೊಂಡಿಲ್ಲ.
ಅದೆಷ್ಟು ದಿವಸಗಳ ಪರ್ಯಂತ ವ್ರತಾಚರಣೆಯನ್ನು ಆಚರಿಸಿ ಸ್ವೀಕಾರ ಪಡೆದ ವಿನಂತಿ. ಪರವೂರದು ವೈದ್ಯನ ದೂರದ ವೈದ್ಯನ ಮಾತ್ರ ಭಗವಂತ ಭಕ್ತಿಯಲ್ಲ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ವಿನಂತಿ ಮಾಡ್ಕೊಂಡಲ್ಲ. ಕೆಂಡ ಸೇವೆಯು ಶಾಂತ ರೀತಿಯಿಂದ ಭಕ್ತಿಪೂರ್ವವಾಗಿ ಮುಂದುವರಿತಾ ಇದೆ. ತಮ್ಮ ತಮ್ಮ ಸೇವೆ ಸಲ್ಲಿಸಿದ ಬಳಿಕ ದೇವಸ್ಥಾನದ ಕೆಂಡ ಸೇವೆಯು ಶಾಂತ ರೀತಿಯಿಂದ ಮುಂದುವರಿತಾ ಇದೆ. ಭಗವದ್ ಭಕ್ತರು ತಮ್ಮ ತಮ್ಮ ಚಿಕ್ಕ ಮಕ್ಕಳ ಬಗ್ಗೆ, ಬೆಲೆ ಬಾಳುವ ಸೀರೆಗಳ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ತಮ್ಮ ಪವಿತ್ರವಾದ ಸೇವೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೆಷ್ಟು ದಿವಸಗಳ ಪರ್ಯಂತ ಸೇವಾಪೂರ್ಣೇಶ್ವರಿಯ ಅನ್ನಛತ್ರದಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ఎక్కడ ఇచ్చి పండు నలభై ఎత్తున్నారు విజయనం లేదు. ಸಕಲೇಶ್ವರಿಯ ಸೌಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಸಿದ್ಧಿಯಾಗಲಿ ಅಂತ ನಾವು ಶ್ರೀ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಕೆಂಡ ಸೇವೆಯ ಸೇವಾರ್ಥಿಗಳು ಯಾರಾದರೂ ಬಾಕಿ ಇದ್ದಲ್ಲಿ ದೇವಸ್ಥಾನದ ಗಂಟೆ 2 ಗಂಟೆಗೆ ಸರಿಯಾಗಿ ಇನ್ನೊಂದು ಪವಿತ್ರವಾದ ಸೇವೆ, ಅದುವೇ ತುಲಾಭಾರ ಸೇವೆ. ತುಲಾಭಾರ ಸೇವೆಯ ಸೇವಾರ್ಥಿಗಳು ದಯವಿಟ್ಟು 1:30 ಗಂಟೆಗೆ ಸರಿಯ ಸೇವೆ. ಈ ಎಲ್ಲ ಕಾರ್ಯಕ್ರಮ ತುಳು ಜಾನಪದ ಸಿರಿ ನಾಟಕ ತಾರೀಕು 30 ತಾರೀಕಿಗೆ ನೆರವೇರಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಭಗವದ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ.
ಮೆಲ್ಲ ಬಂದೆ